ಬ್ಲ್ಯಾಕ್ ಗ್ರಾನೈಟ್ ಅಂತ ಏನು ಕರಿತೀವಲ್ಲ, ಆ ಬ್ಲ್ಯಾಕ್ ಗ್ರಾನೈಟ್ನಲ್ಲಿ ಮಾಡಿರುವಂಥದ್ದು. ಇದ್ರ ಶಬ್ದ ನೋಡಿ, ದೇವಸ್ಥಾನದ ಗಂಟೆಯ ಶಬ್ದ. ಹೀಗೆ ಈ ಗ್ರಾನೈಟ್ ನೋಡಿ, ಇದು ಬೇರೆ ಶಬ್ದ. ಸಿಂಹಾಸನದ ಮೇಲೆ ಕೂತಿದ್ದಾನೆ ಅಂತ, ಹಾಗಾಗಿ ಇವನು ರಾಜ ಅಂತ. ಸಿಂಹಾಸನ ಅಂತ ಗುರುತುಕೊಳ್ಳೋದಕ್ಕೆ ಶಿಲ್ಪದ ಭಾಷೆ ಇದು. ದೇವಸ್ಥಾನಗಳಲ್ಲಿ ನಾವು ಕೆಲವೊಂದ್ ಕಡೆ ನೋಡಿದಾಗ ದೇವರಿಗೆ ಅಭಿಷೇಕ ಮಾಡಿದಾಗ ದೇವರಿನ ವಿಗ್ರಹ ಬೆವರತ್ತೆ ಅಂತ ಹೇಳ್ತಾರೆ. ಇನ್ನ ಕೆಲವು ಕಡೆ ಬಿಸಿ ನೀರನ್ನ ತಲೆ ಮೇಲಿಂದ ಹಾಕಿದಾಗ ಪಾದಕ್ಕೆ ಬರೋ ಹೊತ್ತಿಗೆ ತಣ್ಣಗಾಗತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ಈಗ ನಾವೆಲ್ಲ ಶಿಲ್ಪಶಾಸ್ತ್ರದ ಸೈನ್ಸ್ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಮಾತಾಡ್ತಿರೋದ್ರಿಂದ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ. ವೀಣೆಯನ್ನ ಇಬ್ರು ಸೇರಿ ನುಡಿಸ್ತಾ ಇದ್ದ ಹಾಗೆ, ಅರ್ಧನಾರೀಶ್ವರರ ಸ್ವರೂಪದಲ್ಲಿ ಇದ್ದ ಹಾಗೆ. ಶಿವಲಿಂಗದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರು 3 ಜನ ಇದ್ದಿರ್ತಾರೆ. ವಿನಾಯಕನ ದೇವಸ್ಥಾನಕ್ಕಾದ್ರೆ 1 ಪ್ರದಕ್ಷಿಣೆ ಹಾಕಿದ್ರೆ ವಿನಾಯಕನಿಗೆ ಸಂತೋಷ ಆಗುತ್ತೆ. ಶಿವನ ದೇವಸ್ಥಾನ ಆದ್ರೆ 3 ಪ್ರದಕ್ಷಿಣೆ ಹಾಕ್ಬೇಕು. ಆದ್ರೆ ಪ್ರದಕ್ಷಿಣೆಯನ್ನು ದಾಟುವ ಹಾಗಿಲ್ಲ.